ಫ್ರೆಂಡ್ಸ್, ಜಗತ್ತಿನಲ್ಲಿ ತುಂಬಾ ಜನರು ಕಠಿಣ ಸಮಸ್ಯೆಗಳನ್ನು ಎದುರಿಸಿದಾಗ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಮುಂದೆ ಬರುವುದೇ ಇಲ್ಲ. ಆದರೆ ಯಾರು ನಿಜವಾಗಿಯೂ ಮೆಂಟಲಿ ಟಫ್ ಆಗಿರುತ್ತಾರೋ ಅವರು ಎಂತಹ ಸಮಸ್ಯೆಗಳು ಬಂದರೂ ಅವುಗಳನ್ನು ಧೈರ್ಯದಿಂದ ಮೆಟ್ಟಿ ನಿಂತು ತಮ್ಮ ಜೀವನವನ್ನು ನೆಕ್ಸ್ಟ್ ಲೆವೆಲ್ ನಲ್ಲಿ ತಂದು ನಿಲ್ಲಿಸುತ್ತಾರೆ. ಹಾಗಾದರೆ ಫ್ರೆಂಡ್ಸ್, ಇಂದು ನಾನು ಎಂತಹುದೇ ಸಂದರ್ಭಗಳು ಬಂದರೂ ಅವುಗಳನ್ನು ಹೇಗೆ ಅಪಾರ್ಚುನಿಟಿಗಳನ್ನಾಗಿ ಕನ್ವರ್ಟ್ ಮಾಡಿಕೊಳ್ಳುವುದು ಅಂತ ನಿಮಗೆ 5 ಪಾಯಿಂಟ್ಗಳ ಮೂಲಕ ಹೇಳುವವನಿದ್ದೇನೆ. ಪಾಯಿಂಟ್ ನಂಬರ್ 1, ಚೇಂಜ್ ಯುವರ್ ಆಟಿಟ್ಯೂಡ್ ಅಂಡ್ ಬಿ ಪಾಸಿಟಿವ್. ಹೌದು ಫ್ರೆಂಡ್ಸ್, ಈ ಒಂದು ನೆಗೆಟಿವ್ ಜಗತ್ತಿನಲ್ಲಿ ನಮ್ಮ ಬ್ರೈನ್ ಹೇಗೆ ಟ್ರೈನ್ ಆಗಿದೆ ಎಂದರೆ, ನಾವು ಯಾವುದೇ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಫೇಸ್ ಮಾಡಿದಾಗ ಅದು ಮೊದಲು ನೆಗೆಟಿವ್ ರಿಸಲ್ಟ್ಸ್ ಗಳ ಬಗ್ಗೆ ಯೋಚಿಸುತ್ತೇ ವಿನಃ ಪಾಸಿಟಿವ್ ರಿಸಲ್ಟ್ಸ್ ಗಳ ಬಗ್ಗೆ ಅಲ್ಲ. ಫ್ರೆಂಡ್ಸ್, ಹೀಗಾಗಿ ನೀವು ಜೀವನದಲ್ಲಿ ಕಠಿಣ ಸಮಸ್ಯೆಗಳನ್ನು ಎದುರಿಸುತ್ತಿರುವಾಗ ಇಂತಹ ಸಮಯದಲ್ಲಿ ಮೊದಲು ಮಾಡಬೇಕಾಗಿರುವುದು ನೀವು ಪಾಸಿಟಿವ್ ಆಗಿ ಯೋಚಿಸುವುದು, ಪಾಸಿಟಿವ್ ಆಗಿ ಸಮಸ್ಯೆಗಳನ್ನು ಫೇಸ್ ಮಾಡುವಂತಹ ಆಲೋಚನೆಗಳನ್ನು ಹೊಂದುವುದು. ಯಾವಾಗ ನೀವು ಪಾಸಿಟಿವ್ ಆಗಿ ಯೋಚಿಸುವಿರೋ ಆಗ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಹೊಸ ಹೊಸ ಸೊಲ್ಯೂಷನ್ಸ್ ಗಳು ಅಂದರೆ ದಾರಿಗಳು ಕಂಡು ಬರುವವು. ಪಾಯಿಂಟ್ ನಂಬರ್ 2, ರಿಮೆಂಬರ್ ಪೇನ್ ಈಸ್ ಟೆಂಪರರಿ. ಹೌದು ಫ್ರೆಂಡ್ಸ್, ನಾವು ಯಾವುದೇ ಕಠಿಣ ಸಮಸ್ಯೆಗಳನ್ನು ಎದುರಿಸಿದಾಗ ನಾವು ಪ್ಯಾನಿಕ್ ಆಗುವುದು ಸಹಜ. ಆದರೆ ಇದೇ ಪೇನ್ ನಮ್ಮಲ್ಲಿ ಪರ್ಮನೆಂಟ್ ಆಗಿ ಉಳಿಯಬಾರದು. ಈ ಜಗತ್ತಿನಲ್ಲಿ ಯಾವುದೂ ಸಹ ಪರ್ಮನೆಂಟ್ ಆಗಿ ಇಲ್ಲ, ಎಲ್ಲವೂ ಟೆಂಪರರಿ. ಹಾಗೆಯೇ ನೀವು ಈಗ ಎದುರಿಸುತ್ತಿರುವ ಪೇನ್ ಸಹ ಟೆಂಪರರಿ ಅಂತ ತಿಳಿದುಕೊಂಡು ಮುನ್ನುಗ್ಗಬೇಕು. ಯಾವಾಗ ನೀವು ಪಾಸಿಟಿವ್ ಆಗಿ ಮುನ್ನುಗ್ಗುವಿರೋ ಆಗ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗುವವು. ಪಾಯಿಂಟ್ ನಂಬರ್ 3, ಅಕ್ಸೆಪ್ಟ್ ದಟ್ ಲೈಫ್ ಈಸ್ ಅನ್ಫೇರ್. ಹೌದು ಫ್ರೆಂಡ್ಸ್, ಒಂದು ಮಾತನ್ನು ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಲೈಫ್ ನಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೆ, ಎಥಿಕಲ್ ಆಗಿ ಬದುಕುವವರಿಗೆ ಹೆಚ್ಚು ತೊಂದರೆಗಳೇ ವಿನಃ ಅನ್ಎಥಿಕಲ್ ಆಗಿ ಬದುಕುವವರಿಗಲ್ಲ. ಹೀಗಾಗಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಎಂದಿಗೂ ನಿಮ್ಮ ಮೌಲ್ಯಗಳನ್ನು ಕಳೆದುಕೊಳ್ಳದೆ ನಿಮ್ಮ ಜೀವನವನ್ನು ನಡೆಸಬೇಕು. ಆಗಲೇ ನಿಮ್ಮ ಜೀವನಕ್ಕೆ ಒಂದು ಬೆಲೆ ಬರುವುದು. ಪಾಯಿಂಟ್ ನಂಬರ್ 4, ಲರ್ನ್ ಟು ಸ್ಟೇ ಕಾಮ್ ಇನ್ ಕೇಯೋಸ್. ಹೌದು ಫ್ರೆಂಡ್ಸ್, ನೀವು ಯಾವಾಗ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಗಳನ್ನು ಫೇಸ್ ಮಾಡಲು ಪ್ರಾರಂಭಿಸುತ್ತೀರೋ ಆಗ ನೀವು ಯೋಚಿಸದೆ ಒಂದಾದರೊಂದಂತೆ ರಾಂಗ್ ಡಿಸಿಷನ್ಸ್ ಗಳನ್ನು ತೆಗೆದುಕೊಳ್ಳಲು ಶುರು ಮಾಡುತ್ತೀರಿ. ಆಗ ನಿಮ್ಮ ಲೈಫ್ ಒಂದು ಕೇಯೋಸ್ ಆಗಿ ಬದಲಾಗುತ್ತದೆ. ಇಂತಹ ಕಂಡೀಷನ್ ನಲ್ಲಿ ನೀವು ಮಾಡಬೇಕಾಗಿರುವುದು ಒಂದೇ ತಂತ್ರ. ಇಂತಹ ಕೇಯೋಟಿಕ್ ಕಂಡೀಷನ್ ನಲ್ಲಿ ಕಾಮ್ ಆಗಿ ಇರುವುದು ಮತ್ತು ನಿಮ್ಮ ನಿರ್ಧಾರಗಳ ಬಗ್ಗೆ ಮರುಚಿಂತನೆ ಮಾಡುವುದು. ಎಂದಿಗೂ ಕೇಯೋಸ್ ನಿಮ್ಮ ಲೈಫ್ ನ ಮೇಲೆ ಸವಾರಿ ಮಾಡಲು ಬಿಡಕೂಡದು. ಪಾಯಿಂಟ್ ನಂಬರ್ 5, ಕೀಪ್ ಯುವರ್ ಎಮೋಷನ್ಸ್ ಇನ್ ಕಂಟ್ರೋಲ್. ಹೌದು ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಎಂತಹುದೇ ಕಠಿಣ ಪರಿಸ್ಥಿತಿ ಎದುರಾದರೂ ನೀವು ನಿಮ್ಮ ಭಾವನೆಗಳ ಮೇಲೆ ಕಂಟ್ರೋಲ್ ಹೊಂದಿರಬೇಕು. ಇಂದಿನ ಜಗತ್ತಿನಲ್ಲಿ ತುಂಬಾ ಜನರು ತೊಂದರೆಗಳನ್ನು ಏಕೆ ಫೇಸ್ ಮಾಡುತ್ತಿದ್ದಾರೆಂದರೆ ಅವರು ತಮ್ಮ ಭಾವನೆಗಳ ಮೇಲೆ ಕಂಟ್ರೋಲ್ ಅನ್ನೇ ಹೊಂದಿಲ್ಲ. ಯಾರು ತಮ್ಮ ಎಮೋಷನ್ಸ್ ಗಳ ಮೇಲೆ ಕಂಟ್ರೋಲ್ ಅನ್ನು ಹೊಂದಿರುತ್ತಾರೋ ಅವರು ಮುಂದೆ ಬರುವ ಅನಾಹುತಗಳನ್ನು ತಡೆಯುತ್ತಾರೆಂದು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.